ನಮಸ್ತೆ ವೀಕ್ಷಕರೇ, ಮಿಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ನೌಕರಿ ಹೆಸರಲ್ಲಿ ಮೋಸ, ವಿದೇಶಿ ವ್ಯಾಮೋಹ ಅನ್ನೋದು ದಿನೇ ದಿನೇ ಈಗಿನ ಯುವಕರಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಕೊಂಡಿರ್ತಾರೆ, ಆದರೆ ವಿದೇಶದಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ಸಂಬಳ ಹೆಚ್ಚಾಗಿ ಸಿಗುತ್ತೆ, ಅಲ್ಲಿ ಹೋಗಿ ಕೆಲಸ ಮಾಡಿದ್ರೆ ನಮಗೊಂದು ಬೆಲೆ ಇರುತ್ತೆ, ಈ ರೀತಿಯಾದ ಹುಚ್ಚು ಕಲ್ಪನೆ ಅನ್ನೋದು ಇವತ್ತು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂದರೆ ಈಗಿನ ಯುವಕರಲ್ಲಿ ತುಂಬ ಹೆಚ್ಚಾಗ್ತಾನೆ ಇದೆ. ಸೊ ಆದರೆ ಅಲ್ಲಿ ಹೋದ ಮೇಲೆ ಅಲ್ಲಿರುವಂತಹ ಸ್ಥಿತಿಗತಿಗಳು, ಅಲ್ಲಿರುವಂತಹ ಕಷ್ಟ ನೋವು ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ. ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ನೋಡ್ತಾನೆ ಇದ್ದೀವಿ. ಆದರೂ ಯುವಕರು ಎಚ್ಚೆತ್ಕೊಳ್ತಾ ಇಲ್ಲ. ಸೊ ಇದು ಸಹ ಅದೇ ರೀತಿಯಾದಂತಹ ಒಂದು ಪ್ರಕರಣ. ಉಜ್ಕಿಸ್ತಾನ್ನಲ್ಲಿ ಕನ್ನಡಿಗರು ಅಂಗಲಾಚ್ತಾ ಇದ್ದಾರೆ. ಇವತ್ತು ನಮ್ಮನ್ನು ಉಳಿಸಿ, ನಾವು ನಮ್ಮ ದೇಶಕ್ಕೆ ವಾಪಸ್ ಬರ್ತೀವಿ. ವಿದ್ಯಾವಂತರು ಯಾಕೆ ಬೇಕಿತ್ತು ಇವರಿಗೆ? ಈ ಮಧ್ಯವರ್ತಿಗಳು ಅನ್ನೋರು ಕಾಟ ಸಹ ಈಗ ಹೆಚ್ಚಾಗ್ತಾ ಹೋಗ್ತಾ ಇದೆ. ಬ್ರೋಕರ್ಗಳಂತ ನಾವೇನು ಹೇಳ್ತೀವಿ, ಕೆಲಸ ಕೊಡಿಸ್ತೀವಿ, ಕೆಲಸ ಕೊಡಿಸಿ ಒಂದು ಉದ್ಯೋಗನ ಒಂದು ಒಳ್ಳೆ ಸ್ಥಾನಕ್ಕೆ ನಾವು ನಿಮ್ಮನ್ನು ಕೂರಿಸ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನರ ಹತ್ರ ದುಡ್ಡನ್ನು ಸಹ ವಸೂಲಿ ಮಾಡ್ತಾರೆ. 1 ಲಕ್ಷ 2 ಲಕ್ಷ ಈ ರೀತಿಯಾಗಿ ದುಡ್ಡನ್ನ ವಸೂಲಿ ಮಾಡಿ ಬೇರೆ ಅಂದರೆ ವಿದೇಶಗಳಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಯುವಕರಿಗೆ, ಈ ವಿದೇಶದ ವ್ಯಾಮೋಹ ಏನಿರುತ್ತೆ ಅಂತ ಯುವಕರನ್ನೇ ಬಂಡವಾಳ ಮಾಡಿಕೊಂಡಂತಹ ಆ ಒಂದು ಮಧ್ಯವರ್ತಿಗಳು ಏನಿದ್ದಾರೆ, ಅವರು ಇಂಜಿನಿಯರಿಂಗ್ ಕೆಲಸ ಅಂದರೆ ಇಂಜಿನಿಯರಿಂಗ್ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಅವರದೇ ಆದಂತಹ ಒಂದು ಕೆಲಸಗಳನ್ನು ಕೊಡಿಸ್ತೀವಿ ಅಂತ ಹೇಳಿ ವಿದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿ ಗಾರೆ ಕೆಲಸ, ಮಣ್ಣೆತ್ತೋ ಕೆಲಸ, ಪೇಂಟಿಂಗ್ ಮಾಡೋ ಕೆಲಸ, ಈ ರೀತಿಯಾದಂಥ ಕೆಲಸಗಳನ್ನ ಕೊಟ್ಟಿದ್ದಾರೆ. ಇನ್ನು ಆ ಒಂದು ವಿದೇಶಕ್ಕೆ ಹೋದ ಮೇಲೆ ಆ ಕೆಲಸ ಮಾಡಲ್ಲ ಅನ್ನೋ ಆಗಿಲ್ಲ. ಒಂದು ವೇಳೆ ಮಾಡಲ್ಲ ಅಂದರೆ ಅಲ್ಲಿ ಟಾರ್ಚರು, ಹೊಡಿಯೋದು, ಬಡಿಯೋದು, ಹೋದ ಮೇಲೆ ಮಾಡಲೇಬೇಕು ಅಲ್ಲ. ಇನ್ನು ಇವರು ಕಲಬುರಗಿ, ಬೀದರು ಈ ಕಡೆ ಈ ಒಂದು 34 ಜನ ಏನಿದ್ದಾರೆ ಈ ಭಾಗದವರು ಅನ್ನೋ ಒಂದು ಮಾಹಿತಿ ಇದೆ. ನಮ್ಮ ಕರ್ನಾಟಕದಿಂದ ಉಜ್ಕಿಸ್ತಾನ್ಗೆ ಹೋಗಿರುವಂತಹ 34 ಯುವಕರು ಇವತ್ತು ಅಂಗಲಾಚ್ತಿದ್ದಾರೆ. ಇನ್ನು ಇವರೆಲ್ಲ ಒಂದು ಕಲಬುರಗಿ ಭಾಗದವರು. ಇನ್ನು ನೀವು ಯಾವ ರೀತಿ ಕೆಲಸ ಮಾಡ್ಕೊಂಡಿದ್ದೀರಾ ಅಂದರೆ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡಿದ್ದೀರಾ, ಓದಿದ್ದೀರಾ, ವಿದ್ಯಾವಂತರಾಗಿದ್ದೀರಾ. ಬೇರೆ ದೇಶನ ಉದ್ಧಾರ ಮಾಡುವಂಥ ಅವಶ್ಯಕತೆ ಏನಿತ್ತು? ಉದ್ಧಾರ ಮಾಡೋದಾದರೆ ನಮ್ಮ ರಾಜ್ಯನ ಉದ್ಧಾರ ಮಾಡಿ, ನಮ್ಮ ಕರ್ನಾಟಕನ ಉದ್ಧಾರ ಮಾಡಿ. ಏಕೆ ನಮ್ಮ ದೇಶದಲ್ಲಿ ಈ ರೀತಿಯಾದಂಥ ಕೆಲಸಗಳಿಲ್ವಾ? ಎಷ್ಟೋ ಜನ ಹೆಣ್ಣು ಮಕ್ಕಳು ಮಾಡ್ತಾರಲ್ರಿ ಗಾರೆ ಕೆಲಸಗಳನ್ನ, ಮಣ್ಣೆತ್ತೋ ಕೆಲಸನ. ನಿಮ್ಮ ಭಾಗಗಳಿಂದನೇ, ಬೀದರು, ಕಲಬುರಗಿ ಏನಿದೆ ಆ ಭಾಗಗಳಿಂದನೇ ಎಷ್ಟೋ ಜನ ಹೆಣ್ಣು ಮಕ್ಕಳು, ಕರ್ನಾಟಕದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರಲ್ರಿ, ಗಾರೆ ಕೆಲಸ, ಮಣ್ಣೆತ್ತೋ ಕೆಲಸ, ಕಲ್ಲೆತ್ತೋ ಕೆಲಸ. ಈ ಕೆಲಸ ಮಾಡೋದಕ್ಕೆ ನೀವು ಯಾಕೆ ವಿದೇಶಕ್ಕೆ ಹೋಗ್ಬೇಕಿತ್ತು? ನೀವೇನು ಅವಿದ್ಯಾವಂತರಲ್ಲ ಅಲ್ವಾ? ಇಷ್ಟು ಸರ್ಕಾರ, ಪೊಲೀಸ್ ಇಲಾಖೆ ಪ್ರತಿಯೊಂದು ಸಾರಿ ಹಲವಾರು ಬಾರಿ ತಿಳಿಸ್ತಾನೆ ಇದೆ ಇದ್ರ ಬಗ್ಗೆ. ಈ ರೀತಿ ಆಗ್ತಾ ಇದೆ, ಎಚ್ಚೆತ್ಕೊಳ್ಳಿ ಯುವಕರೇ ಅಂತ. ಆದರೂ ಸಹ ಈ ವಿದೇಶಿ ವ್ಯಾಮೋಹ ಅನ್ನೋದು ನಿಮ್ಮನ್ನು ಈ ಒಂದು ಸ್ಥಾನಕ್ಕೆ, ಅಂದರೆ ಇವತ್ತು ನಮ್ಮನ್ನು, ಅಂದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಿರಬಹುದು, ಮೋದಿ ಆಗಿರಬಹುದು, ಇವರನ್ನು ಬೇಡುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂದರೆ ನಮಗೆಲ್ಲೋ ಒಂದು ಕಡೆ ನೋವಾಗ್ತಾ ಇದೆ. ವಿದ್ಯಾವಂತರಾಗಿ ನಮ್ಮಲ್ಲೂ ಇದೆ, ನಮ್ಮ ಮಕ್ಕಳನ್ನು ಸಹ ಓದಿದ ತಕ್ಷಣ ನಾವು ಸಹ ವಿದೇಶಕ್ಕೆ ಕಳಿಸ್ಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆಲ್ಮೋಸ್ಟು, ಈಗಿನ ಒಂದು ಕಾಲ ನಾವು ನೋಡೋದಾದರೆ. ಆದರೆ ಅದನ್ನೇ ಎಷ್ಟೋ ಜನ ಅಂಗಲಾಚಿ ಬೇಡಿರೋದು ಉಂಟು. ಇದಕ್ಕೂ ಮುಂಚೆ ವಿದೇಶಕ್ಕೆ ಹೋದ ಮೇಲೆ ನಮಗೆ ಈ ಥರ ಇಲ್ಲಿ ನೋವಾಗ್ತಾ ಇದೆ, ಇಲ್ಲಿ ಸಂಕಟ ಆಗ್ತಾ ಇದೆ, ಇಲ್ಲಿ ಈ ರೀತಿ ಕಷ್ಟ ಕೊಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಹಿಂಸೆ ಮಾಡ್ತಿದ್ದಾರೆ, ಈ ರೀತಿ ಎಲ್ಲ ಒಂದು ಆಗ್ತಾ ಇದ್ರು ಇನ್ನೂ ಸಹ ಈ ನಮ್ಮ ಯುವ ಸಮಾಜ ಇದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ. ನೀವು ಇಷ್ಟು ವಿದ್ಯಾವಂತರಾಗಿ ಬೇಡ್ತಾ ಇರೋದು ನೋಡ್ತಾ ಇದ್ರೆ ನಮಗೆ ನೋವಾಗುತ್ತೆ. ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಎಲ್ಲೋ ಒಂದು ಕಡೆ ಒಂದು ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡ್ಬಿಟ್ರಾ ಅನ್ನೋದು ಒಂದು ನೋವಾಗ್ತಾ ಇದೆ. ಇನ್ನು 34 ಜನ ಕಲಬುರಗಿ, ಬೀದರ್, ಬಸವ ಕಲ್ಯಾಣ, ಹನುಮನಾಬಾದ್, ಚಿಟ್ಕೊಪ್ಪ ಹೀಗೆ ಒಂದಷ್ಟು ಕಡೆಯಿಂದ 34 ಜನ ಏನಲ್ಲಿ ಹೋಗಿದ್ದಾರೆ ಅವ್ರ ಬಳಿ ಕೆಲಸ ಕೊಡ್ತೀವಿ ಅಂತ
ತಲಾ 1 ಲಕ್ಷ ಇಸ್ಕೊಂಡಿದ್ದಾರೆ ಈ ಮಧ್ಯವರ್ತಿ ಅನ್ನೋರು. ಆ ಮಧ್ಯವರ್ತಿಯಿಂದ 34 ಜನ ಅಂತ ಅಂದರೆ 34 ಜನನೂ 1 ಲಕ್ಷ ಅಂತ ಲೆಕ್ಕ ಹಾಕಿದ್ರು 34 ಲಕ್ಷ ಆಯಿತು. ಈ ಮಧ್ಯವರ್ತಿಗಳಿಗೆ ಬ್ರೇಕ್ ಹಾಕೋರು ಯಾರು? ಹಾಗಾದರೆ ಈ ಅನ್ಯಾಯನ ಖಂಡಿಸೋರು ಯಾರು? ವಿದೇಶಕ್ಕೆ ಹೋದಾದ ಮೇಲೆ ಊಟ, ನೀರು, ಶೌಚಾಲಯ ಪ್ರತಿಯೊಂದಕ್ಕೂ ಸಹ ಬೇಡಬೇಕು. ಅಲ್ಲಿ ಒಂದು ಶೌಚಾಲಯ ಅಥವಾ ನೀರು ಪ್ರತಿಯೊಂದರಲ್ಲೂ ಅದನ್ನು ಬಳಸೋದಕ್ಕೂ ಸಹ ಭಯ ಪಡಬೇಕು. ಎಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಎಲ್ಲಿ ಹೊಡಿತಾರೆ, ಎಲ್ಲಿ ಬೈತಾರೆ. ಈ ರೀತಿಯಾದಂತಹ ಹಿಂಸೆ ಅಲ್ಲಾಗ್ತಾ ಇದೆ. ಸೊ ಅಲ್ಲಿನ ಉತ್ತರ ಪ್ರದೇಶ ಮೂಲದ ಸತ್ತವರು ಅಂದರೆ ನಮ್ಮ ಕರ್ನಾಟಕ, ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹೋಗಿರೋರು ಅಲ್ಲಿ ಸತ್ರೂ ಸಹ ಕೇಳೋರಿಲ್ಲ. ಈ ರೀತಿ ಹಿಂಸೆಗಳಿಂದ ತಗೊಂಡೋಗ್ತಾರೆ, ಹೆಣ ಎಲ್ಲೋ ಒಂದು ಕಡೆ ಬಿಸಾಕ್ತಾರೆ. ಕೊನೆಗೆ ನಮ್ಮ ರಾಜ್ಯಕ್ಕೆ ಹೆಣ, ಅವರ ಬಾಡಿ ಸಹ ಏನು ನಾವು ಹೇಳ್ತೀವಿ ಮೃತ ದೇಹ ಅಂತ, ಆ ದೇಹನೂ ಸಹ ನಮ್ಮ ರಾಜ್ಯಕ್ಕೆ ಹಿಂತಿರುಗಿ ಬರೋದು ಕಷ್ಟ ಆಗ್ತಾ ಇದೆ. ಇಷ್ಟೆಲ್ಲ ಒಂದು ನೋವುಗಳಿಂದ ಯಾಕೆ ನಾವು ಇನ್ನೂ ವಿದೇಶಿ ವ್ಯಾಮೋಹನ ಬಳಸ್ಕೊಳ್ತಾ ಇದ್ದೀವಿ? ನಮ್ಮ ರಾಜ್ಯದಲ್ಲೇ ಎಷ್ಟೋ ಕೆಲಸಗಳಿದೆ. ಅದೇ ನೀವು ಅಲ್ಲೋಗಿ ಮಾಡ್ತಾ ಇದ್ದೀರಲ್ವಾ ಇವಾಗ ಗಾರೆ ಕೆಲಸಗಳು, ಅದನ್ನು ನಮ್ಮ ರಾಜ್ಯದಲ್ಲೇ ಮಾಡಬಹುದಲ್ವಾ? ಏನೇ ಇರಲಿ, ಇದು ಎಲ್ಲೋ ಒಂದು ಕಡೆ ನೋವು ಆಗ್ತಾ ಇದೆ. ನೀವು ಇವತ್ತು ನಮ್ಮನ್ನು ವೀಕ್ಷಕರೇ ನಾವು ಇದನ್ನು ನೋಡ್ಬೋದು. ನೋಡಿ, ಕೈ ಮುಗಿದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಮಂತ್ರಿ ಮೋದಿ ಅವ್ರನ್ನ ಬೇಡ್ತಾ ಇದ್ದಾರೆ, ಒಂದು ವಿದ್ಯಾವಂತರಾಗಿ ಅಂದರೆ ನಮಗೆ ನೋವಾಗ್ತಾ ಇದೆ. ಈ ರೀತಿ ವಿದ್ಯಾವಂತರು ಈ ರೀತಿಯ ಪರಿಸ್ಥಿತಿಗೆ ಬರಬಾರ್ದು ಅನ್ನೋದು ನಮ್ಮ ಆಶಯ. ಏನೇ ಇರಲಿ, ಇವಾಗಿನ ಯುವ ಸಮಾಜಕ್ಕೆ ನಾವು ಹೇಳೋದು ಅಷ್ಟೇ ವೀಕ್ಷಕರೇ, ಉಳಿಸೋದಾದರೆ ನಮ್ಮ ರಾಜ್ಯನ, ನಮ್ಮ ಕರ್ನಾಟಕವನ್ನು ಉಳಿಸಿ ಬೇರೆ ದೇಶವನ್ನು ಉದ್ಧಾರ ಮಾಡೋದನ್ನು ಕಮ್ಮಿ ಮಾಡಿ, ನಾವು ಕನ್ನಡಿಗರಾಗಿ ನಮ್ಮಲ್ಲೇ, ನಮ್ಮ ದೇಶದಲ್ಲೇ, ನಮ್ಮ ರಾಜ್ಯದಲ್ಲೇ ಎಷ್ಟೋ ರೀತಿಯಾದಂಥ ಕೆಲಸಗಳಿದೆ. ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಆದರೆ ಅದನ್ನೇ ಅನುಸರಿಸ್ಕೊಂಡು ಮಾಡಿದ್ರೆ ನಮ್ಮಲ್ಲಿರುವಂತಹ ಬೆಲೆ ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ಈಗಿನ ಯುವ ಸಮಾಜ ದಯವಿಟ್ಟು ಎಚ್ಚೆತ್ಕೊಳ್ಳಿ, ವಿದೇಶಿ ವ್ಯಾಮೋಹಗಳನ್ನು ಕಮ್ಮಿ ಮಾಡಿ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರಬಹುದು ಅಥವಾ ಪ್ರಧಾನಿ ನರೇಂದ್ರ ಮೋದಿಯವರಾಗಿರಬಹುದು, ನಮ್ಮ ಚಾನಲ್ ವತಿಯಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ಏನು ಈ 34 ಜನ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ಇವತ್ತು ನಮ್ಮನ್ನು ಉಳಿಸಿ ಅಂತ. ಸೊ ನಾವು ಅಷ್ಟೇ, ಈ ಒಂದು 34 ಜನ ನಮ್ಮ ಕನ್ನಡಿಗರು ಏನಿದ್ದಾರೆ ಅವರನ್ನು ಉಳಿಸಿ ದಯವಿಟ್ಟು ಅಂತ ನಾವು ಸಹ ನಮ್ಮ ಚಾನಲ್ ವತಿಯಿಂದ ಮನವಿ ಮಾಡ್ತಾ ಇದ್ದೇವೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.